ಎಲ್ರಿಗೂ ಜೈ ಭೀಮ್. ಇವತ್ತು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಇದೆ. ಈ ಸಭೆಯಲ್ಲಿ 30 ವರ್ಷಗಳಿಂದ ಏನು ದಲಿತ ಸಮುದಾಯ ಹೋರಾಟ ಮಾಡ್ಕೊಂಬಂದಿತ್ತು, ಆ 30 ವರ್ಷದ ಇತಿಹಾಸವನ್ನು ಕಳೆದ ತಿಂಗಳು 31ನೇ ತಾರೀಕು ಸುಪ್ರೀಂ ಕೋರ್ಟು ಏನು ಆದೇಶ ಕೊಟ್ಟಿತ್ತೋ ಒಳ ಮೀಸಲಾತಿ ಅವರ ರಾಜ್ಯದಲ್ಲಿ ಅವರು ಜಾರಿ ಮಾಡ್ಕೋಬೋದು ಅಂತೇಳಿ ಹೇಳಿ 2 ತಿಂಗಳು ಆಗ್ತಾ ಬಂದರೂ ಕೂಡ ಸಿದ್ದರಾಮಯ್ಯ ಅವರು ಇಲ್ಲಿ ತನಕ ಜಾರಿ ಮಾಡಿಲ್ಲ. ಕಾರಣ ಏನಂದರೆ, ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ಕೊಂಡಿದ್ದು ಇವತ್ತು ಉಲ್ಟಾ ಹೊಡಿತಿದ್ರು ನೋಡ್ರೆ ಅವರು ಅಹಿಂದ ನಾಯಕ ಅಲ್ಲ, ಅಲ್ಲೂ ಡಕ್ಲು CM ಅಂತೇಳಿ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಯಾಕೆ ಅಂತೇಳಿದ್ರೆ 30 ವರ್ಷಗಳಿಂದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಈ ರೀತಿ ಬೇಡ್ಕೊಂಬಂದಿರೋ ಜನ, ಈ ರೀತಿ ನಮ್ಗೆ ಒಳ್ಳೇದು ಮಾಡಿ ಅಂತೇಳಿ. ಒಳ ಮೀಸಲಾತಿಗೋಸ್ಕರ 30 ವರ್ಷ ಎಷ್ಟೋ ಜನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಎಷ್ಟೋ ಜನ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ರೋಗಿಗಳಾಗಿದ್ದಾರೆ. ಅವರ ತ್ಯಾಗ ಬಲಿದಾನಕ್ಕೋಸ್ಕರನೇ 30 ವರ್ಷ ಹೋರಾಟ ಮಾಡಿರುವಂಥ ಆ ಹೋರಾಟಕ್ಕೆ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟು ಆಗಸ್ಟ್ 1ನೇ ತಾರೀಕು ಏನು ಆದೇಶ ಕೊಟ್ಟಿತ್ತೋ ಆ ಆದೇಶ ಪ್ರಕಾರ ಇವತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಬೇಕಾಗಿದೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರು ತೀರ್ಮಾನ ತಗೊಳ್ಳದೆ ಹೋದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಅದೇ ಥರನೇ ಎಲ್ಲ ದಲಿತ ಸಮುದಾಯದ ಯಾರ್ಯಾರು ಮಿನಿಸ್ಟ್ರುಗಳಾಗಿದ್ದಾರೋ, ಯಾರ್ಯಾರು MLA ಆಗಿದ್ದಾರೋ ಅವರು ಕೂಡ ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಯಾಕೆ ಅಂತೇಳಿದ್ರೆ, ನಿಮ್ಮನ್ನು MLA ಮಾಡಿ ಓಟ್ ಹಾಕಿ ಕಳಿಸಿರೋದು ಜನಪರವಾಗಿ ಮಾತಾಡಬೇಕು ಅಂತೇಳಿ, ಅಲ್ಲಿ ಬಾದಾಮಿ ಪಿಸ್ತಾ ಕಬಾಬು ತಿನ್ಕೊಳ್ಳೋಕ್ಕಲ್ಲ. ನಿಮ್ಮ ಕೆಲಸನೇ ಸಮಾಜವನ್ನು ರಕ್ಷಣೆ ಮಾಡೋಕ್ಕೆ ಅಂತ. ಆದರೆ ಸಿದ್ದರಾಮಯ್ಯ ಅವರು ಹೇಳಿದ್ದೇನೋ ಅವರ ಪ್ರಣಾಳಿಕೆಯಲ್ಲೂ ಕೂಡ ಇತ್ತು, ನಾವೇನಾದರೂ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಏನಾದರೂ ಬಂದರೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಎಲ್ಲ ಸಮುದಾಯ ಸೇರಿ, ಬಡವರು ಎಲ್ಲರೂ ಸೇರಿ ನಿಮಗೆ 136 ಸೀಟನ್ನು ಕೊಟ್ಟಿರೋದು. ನೀವು ಏನೋ ಸಾಧನೆ ಮಾಡ್ತೀರಂತಲ್ಲ, ನೀವು ಕೊಟ್ಟಿರೋ ಆಶ್ವಾಸನೆಯನ್ನು ನಂಬಿಕೊಂಡು ನಿಮಗೆ ಓಟ್ ಹಾಕಿದ್ದಾರೆ. ಯಾಕೆಂದರೆ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18 ವರ್ಷಗಳ ಕಾಲ ಮತದಾನಕ್ಕೋಸ್ಕರ ಹೋರಾಟ ಮಾಡಿ ನಮಗೆಲ್ಲ ಹಕ್ಕಿಸ್ಕೊಟ್ರು. ಆ ಹಕ್ಕನ್ನು ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷ ಆಗಿದ್ದರೂ ಕೂಡ ನೀವು ಒಳ ಮೀಸಲಾತಿ ಜಾರಿ ಮಾಡ್ತೀರಾ ಅಂತ ಅಹಿಂದ ನಾಯಕ ಸಿದ್ದರಾಮಯ್ಯ ಅಂತೇಳಿ ನಿಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದು. ಆ ಓಟನ್ನು ಇವತ್ತು ನೀವು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ಳೇಬೇಕು. ತಗೊಳ್ಳದೆ ಹೋದರೆ ನೀವು ಅಲ್ಲೇ ರಾಜೀನಾಮೆ ಕೊಟ್ಟು ಸೀದಾ ನೀವು ಹಂಗೆ ಮೂಡಾನೋ ಯಾವುದೋ ಇದೆಲ್ಲ ಮೈಸೂರು ನಿಮ್ಮ ಮನೆ, ಅಲ್ಲಿಗೆ ಹೊಂಟೋಗ್ಬಿಡ್ರಿ. ಬೆಂಗಳೂರು ಅಂತ ಬರೋಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಬಂದರೆ ಬೆಂಗಳೂರಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ. ಕಪ್ಪು ಪಟ್ಟಿಯನ್ನು ನಿಮಗೆ ತೋರಿಸಿ ಇಡೀ ರಾಜ್ಯದಲ್ಲಿ ನಿಮ್ಮನ್ನ ಚೀಮಾರಿ ಹಾಕ್ತಾರೆ. ದಯವಿಟ್ಟು ಸಿದ್ದರಾಮಯ್ಯ ಅವರೇ, ಇವತ್ತಿರುವಂಥ ಕಲಬುರಗಿಯಲ್ಲಿ ಏನು ಸಚಿವ ಸಂಪುಟ ಇದೆಯೋ ಆ ಸಂಪುಟದಲ್ಲಿ ನೀವು ಒಳ ಮೀಸಲಾತಿ ಬಗ್ಗೆ ನೀವು ತೀರ್ಮಾನ ತಗೊಳ್ಳೇಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್.